ಯಶಸ್ಸು ಕಂಡ ವೀರಶೈವ ಏಕತಾ ಸಮಾವೇಶ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆದಿದ್ದಂತ ಸಮಾವೇಶ ಇದು ಯಶಸ್ಸನ್ನ ಕಂಡಿದೆ. ಯಶಸ್ಸು ಕಂಡ ವೀರಶೈವ ಏಕತಾ ಸಮಾವೇಶ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆದಿದ್ದಂತ ಸಮಾವೇಶ ಯಶಸ್ಸನ್ನ ಕಂಡಿದೆ. ಸಮಾವೇಶದಲ್ಲಿ ಬಹುತೇಕ ನಾಯಕರು ಒಗ್ಗಟ್ಟು ಪ್ರದರ್ಶನದ ಜಪ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಒಗ್ಗಟ್ಟಲ್ಲಿರಬೇಕು, ನಾವೆಲ್ಲ ಒಂದಾದ್ರೆ ನಮ್ಮನ್ನ ಯಾರು ಮುಟ್ಟುವಂತಹ ಸಾಹಸ ಮಾಡಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಯಶಸ್ಸು ಕಂಡಂತ ವೀರಶೈವ ಏಕತಾ ಸಮಾವೇಶ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆದಿದ್ದಂತಹ ಸಮಾವೇಶ. ಈ ಸಮಾವೇಶದಲ್ಲಿ ಬಹುತೇಕ ಒಂದು ನಾಯಕರು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ವೀರಶೈವ ಲಿಂಗಾಯತ ಒಂದು ಸಮಾಜ ಒಗ್ಗಟ್ಟಲ್ಲಿ ಇರಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಾಗತ್ತೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವೇನೋ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಯಾರೂ ಕೂಡ ನಮ್ಮನ್ನ ಮುಟ್ಟೋ ಅಂತ ಸಾಹಸ ಮಾಡಲ್ಲ. ನಾವೆಲ್ಲರೂ ಕೂಡ ಅದರಿಂದ ಒಗ್ಗಟ್ಟಾಗಿರ್ಬೇಕಾಗತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಸಹಿಷ್ಣುತೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಹಳ ದೊಡ್ಡದಿದೆ, ವಿರಾಸತ್ ಬಹಳ ದೊಡ್ಡದಿದೆ. ಒಂದು ಅರ್ಥ ಇವತ್ತಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಸಕಲ ಜೀವಾತ್ಮರಲ್ಲಿ ಲೇಸನ್ನ ಬಯಸುವ ಅಂದ್ರೆ ಕೇವಲ ಮನುಷ್ಯರಲ್ಲ, ಪ್ರಾಣಿಗಳು, ಎಲ್ಲ ಜೀವ ರಾಶಿಗಳಿಗೆ ಒಳಿತನ್ನ ಬಯಸುವಂಥದ್ದು ವೀರಶೈವ ಲಿಂಗಾಯತರ ಸಂಸ್ಕೃತಿ, ಸಂಸ್ಕಾರ. ಆದರೆ ಇವತ್ತು ಆ ಸಹನೆ, ಸಹಿಷ್ಣುತೆ ನಮ್ಮೊಳಗಡೆನೂ ಕಮ್ಮಿ ಆಗಿದೆ. ನಮ್ಮ ಜೊತೆಗೆ ಇತರ ಸಮಾಜಗಳು ನಮ್ಮನ್ನ ಸಹನೆಯಿಂದ ನೋಡ್ತಾ ಇಲ್ಲ. ನಮ್ದು ಬಹಳ ವಿಶಾಲವಾದ ಮನೋಭಾವನೆ, ಸಹೃದಯ, ಕ್ಷಮೆ ಬಹಳ ಸುಲಭವಾಗಿ ನಾವು ಮಾಡ್ತೇವೆ. ಆದರೆ ಒಂದೊಂದು ಸಂದರ್ಭದಲ್ಲಿ ಇದೇ ನಮ್ಮ ದೌರ್ಬಲ್ಯ ಆಗ್ತದೆ. ನಮ್ಮ ಸಹನಾ ಗುಣವೇ ನಮಗೆ ದೌರ್ಬಲ್ಯ ಆಗ್ತದೆ. ನಮ್ಮಲ್ಲಿ ಒಕ್ಕಟ್ಟಿದ್ರೆ, ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ, ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂತರೆ ಯಾರೂ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಹಳ ದೊಡ್ಡದಿದೆ, ವಿರಾಸತ್ ಬಹಳ ದೊಡ್ಡದಿದೆ. ಒಂದು ಅರ್ಥ ಇವತ್ತಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಸಕಲ ಜೀವಾತ್ಮರಲ್ಲಿ ಲೇಸನ್ನ ಬಯಸುವ ಅಂದ್ರೆ ಕೇವಲ ಮನುಷ್ಯರಲ್ಲ, ಪ್ರಾಣಿಗಳು, ಎಲ್ಲ ಜೀವ ರಾಶಿಗಳಿಗೆ ಒಳಿತನ್ನ ಬಯಸುವಂಥದ್ದು ವೀರಶೈವ ಲಿಂಗಾಯತರ ಸಂಸ್ಕೃತಿ, ಸಂಸ್ಕಾರ. ಆದರೆ ಇವತ್ತು ಆ ಸಹನೆ, ಸಹಿಷ್ಣುತೆ ನಮ್ಮೊಳಗಡೆನೂ ಕಮ್ಮಿ ಆಗಿದೆ. ನಮ್ಮ ಸಮಾಜ ನಮ್ಮನ್ನ ಸಹನೆಯಿಂದ ನೋಡ್ತಾ ಇಲ್ಲ. ನಾವು ಸಹನಾಮಯಿಗಳಾಗಿದ್ದೇವೆ, ಆದರೆ ನಮ್ಮನ್ನ ಸಮಾಜ ಸಹನೆಯಿಂದ ನೋಡ್ತಾ ಇಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಒಂದಾದ್ರೆ ನಮ್ಮನ್ನ ಯಾರೂ ಕೂಡ ಮುಟ್ಟುವಂತ ಸಾಹಸನ ಮಾಡಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ.